ಮದ್ಯ ವ್ಯಸನಿಯನ್ನ ಚಟದಿಂದ ಬಿಡಿಸೋಕೆ ಅಂತ ಅವರ ಕುಟುಂಬಸ್ಥರು ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ರು. ರಿಹ್ಯಾಬ್ ಸೆಂಟರ್ನಲ್ಲಿ ಆ ವ್ಯಕ್ತಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ಅವರು ನೀಡಿದ ಟಾರ್ಚರ್ ತಡೆಯೋಕೆ ಸಾಧ್ಯ ಆಗದೆ ಆತ ಉಸಿರು ನಿಲ್ಲಿಸಿದ್ದಾನೆ. ಚಟ ಬಿಡಿಸೋದಕ್ಕೆ ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ದ ಮನೆಯವರು ಈಗ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್. ಆಸ್ಪತ್ರೆಯ ಬೆಡ್ ಮೇಲೆ ಪ್ರಜ್ಞಾಹೀನವಾಗಿ ಬಿದ್ದಿರೋ ವ್ಯಕ್ತಿ, ಮೃತದೇಹದ ಎದುರು ಗೋಳಾಡ್ತಿರೋ ಸಂಬಂಧಿಕರು, ಸ್ಥಳಕ್ಕೆ ಬಂದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರೋ ಜನ, ನಶೆ ಮುಕ್ತ ಕೇಂದ್ರದ ಬಳಿ ಶವ ಇಟ್ಟು ಪ್ರತಿಭಟನೆ ಮಾಡ್ತಿರೋ ಸಾರ್ವಜನಿಕರು. ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ. ಇದಕ್ಕೆ ಕಾರಣ ವ್ಯಕ್ತಿಯೊಬ್ಬನ ಅಕಾಲಿಕ ಮರಣ. ಮದ್ಯದ ಚಟಕ್ಕೆ ದಾಸನಾಗಿದ್ದ ಹುಚ್ಚಪ್ಪ ಡೋನೂರು. ಚಟ ಬಿಡಿಸಲು ರಿಹ್ಯಾಬ್ ಸೆಂಟರ್ಗೆ ವ್ಯಕ್ತಿ ದಾಖಲು. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಹುಚ್ಚಪ್ಪ ನಿಂಗಪ್ಪ ಡೋನೂರ್ ಅಂತ. ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಜೈಭೀಮ್ ನಗರದ ನಿವಾಸಿ ಹುಚ್ಚಪ್ಪ ಡೋನೂರು ಸುಮಾರು 44 ವರ್ಷ ವಯಸ್ಸಾಗಿತ್ತು. ಚಿಕ್ಕ ವಯಸ್ಸಿನಿಂದಲೇ ಮದ್ಯ ವ್ಯಸನಕ್ಕೆ ದಾಸನಾಗಿದ್ದ. ಸುಮಾರು 20 ವರ್ಷದ ಹಿಂದೆ ಮದುವೆಯಾಗಿದ್ದ. ಮೊದಲು ಹೋಟೆಲ್ ನಡೆಸುತ್ತಿದ್ದ ಹುಚ್ಚಪ್ಪ ಕಳೆದ 2 ವರ್ಷಗಳಿಂದ ಮದ್ಯದ ಚಟವನ್ನ ಹೆಚ್ಚು ಮಾಡಿದ್ದ. ಬೆಳಗ್ಗೆ ಎದ್ದ ಕೂಡಲೇ ಮದ್ಯ ಬೇಕೇ ಬೇಕು ಅನ್ನೋ ರೀತಿ ದಾಸನಾಗಿ ಬಿಟ್ಟಿದ್ದ. ಮದ್ಯ ಗಂಟಲಿಗೆ ಇಳಿಯದೇ ಇದ್ದರೆ ಏನು ಮಾಡೋಕೆ ಆಗಲ್ಲ ಅನ್ನೋ ಮಟ್ಟಿಗೆ ಕುಡಿತವನ್ನ ಚಟ ಮಾಡಿಕೊಂಡು ಬಿಟ್ಟಿದ್ದ. ಇದರಿಂದ ಆತ ಏನು ಕೆಲಸ ಮಾಡ್ತಿರ್ಲಿಲ್ಲ. ಇದನ್ನ ನೋಡಿದ ಆತನ ತಾಯಿ ಶಿವಮ್ಮ ಡೋನೂರು ಕುಡಿತದ ಚಟ ಬಿಡಿಸಲು ಸಿಂದಗಿ ಪಟ್ಟಣದ ವೈಷ್ಣವಿ ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ರು. ಕಿರ್ಸೇರ್ ತಗೊಂಡು ನಾನು ನಡ್ಸ್ಕೊಂಡು ಹೋಗಲ್ಯಾಕ ಮತ್ತು ಕುಡಿಯೋದು ಬಿಟ್ಟು ನಾವು ಮಾಡ್ಕೊಂಡು ತಿನ್ನೋದಕ್ಕೆ ಒಂದು ತಿಂಗಳು 10-15 ಬಿಟ್ಟು ಕರ್ಕೊಂಡು ಹೋಗ್ಬೇಕತ್ತೈತೆ. ಇವೆಲ್ಲರೂ ಬಿಟ್ಟು ಬರ್ತಾರೆ. ಇವನಿಗೆ ಜರ ಆರಾಮ ಬರತ್ತೈತೆ ಬಿಟ್ಟು ಬಂದೇನು ರೀ. ಮಗನನ್ನ ನೋಡೋಕು ಬಿಡದ ರಿಹ್ಯಾಬ್ ಸಿಬ್ಬಂದಿ. ನಶೆ ಮುಕ್ತ ಕೇಂದ್ರದ ವಿರುದ್ಧ ತಾಯಿಯ ಆರೋಪ. ಹೇಗಾದ್ರೂ ಮಾಡಿ ಮಗನನ್ನ ಮದ್ಯದ ಚಟದಿಂದ ದೂರ ಇಡಬೇಕು ಅಂತ ಆತನ ತಾಯಿ ಶಿವಮ್ಮ ಡೋನೂರು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ವೈಷ್ಣವಿ ಆಸ್ಪತ್ರೆಗೆ ಹುಚ್ಚಪ್ಪನನ್ನ ದಾಖಲಿಸಿದ್ರು. ಸಿದ್ದು ಮುರಡಿ ಅನ್ನೋರು ತಮ್ಮ ಪತ್ನಿಯ ಹೆಸರಲ್ಲೇ ಈ ಪುನರ್ವಸತಿ ಕೇಂದ್ರವನ್ನ ನಡೆಸುತ್ತಿದ್ದಾರೆ. ಹೀಗೆ ಕಷ್ಟಪಟ್ಟು ಮಗನನ್ನ ಮದ್ಯದ ಚಟದಿಂದ ದೂರ ಮಾಡೋಕೆ ರಿಹ್ಯಾಬ್ ಸೆಂಟರ್ಗೆ ಸೇರಿಸಲಾಗಿತ್ತು. ಹೀಗೆ ತಮ್ಮ ಮಗನನ್ನ ರಿಹ್ಯಾಬ್ ಸೇರಿಸಿದ 1 ವಾರದ ಬಳಿಕ ಆಕೆ ಮಗನನ್ನ ನೋಡೋಕೆ ಹೋಗಿದ್ರು. ಆದ್ರೆ ತಮ್ಮ ಮಗನನ್ನ ನೋಡೋಕೆ ಬಿಡಲಿಲ್ಲ. 1 ವಾರ ಬಿಟ್ಟು ಬಾ ಅಂತ ಹೇಳಿದ್ರು. ಆಗ ಹೋದ್ರೆ ವಿಡಿಯೋ ಫುಟೇಜ್ ತೋರಿಸಿ ಕಳಿಸಿದ್ರು ಅಂತ ಅವರ ತಾಯಿ ಆರೋಪಿಸಿದ್ದಾರೆ. ಬೇಡ್ಕೊಂಡು ನನಗೆ ಬಿಟ್ಟು ಬಂದೆ ಹೇಳಿದೆ. ಬಿಟ್ಟು ಬಂದು ಮತ್ತು 1 ವಾರ ಬಿಟ್ಟು ಬಂದೆ. ವಾರ ನಾವು ತೋರ್ಸಂಗಿಲ್ಲ. ಯಾಕೆ ತೋರ್ಸಕ್ಕೆ 15 ಬಿಟ್ಟು ಬಾ ತೋರಿಸ್ತೀನಿ ಅಂತ ಮತ್ತು 15 ಬಿಟ್ಟು ಬಂದೆ. ಬಿಟ್ಟು ಬರೋಣ ಏನು ಮಾಡ್ದ, ಕ್ಯಾಮ್ರದಾಗ ತೋರ್ಸೋಣ ಮ್ಯಾಲಕ್ಕೆ ಬಂದ ಮಗ. ಮ್ಯಾಲಕ್ಕೆ ಬರೋಣ ಮಗ ಜರ ಬೇಸ್ ಅಲ್ಲಿ ನಮ್ಗೆ ಬೇಸ್ ಕಾಣ್ತಾರ ನಂಗಾಯ್ತು. ಬೇಸ್ ಕಾಣಕ್ಕನ ಮತ್ತು ಮಳೆವಾರ ಬಂದು ತೋರ್ಸಲ್ಲ ಅಂದ. ತೋರ್ಸಲ್ಲ. ನಾವು ತಟ್ಮಿಟ್ಟು ಬಿಡ್ಲಾಕತ್ತೀವಿ. ಮತ್ತು ಅವ ತಾಸು ಬೈತಾನ, ತಾಸು ಹೋಗ್ಬಿಡ್ತಾನ. ಅವ್ನಿಗೆ ಹಾಲು ಕುಡಿಸ್ತೀನಿ, ಜ್ಯೂಸ್ ಕುಡಿಸ್ತೀನಿ ಅನ್ನ. ನಾವು ಸಂತೋಷದಿಂದ ಬಿಟ್ಟು ಹೋದೆವು. ಸಂತೋಷದಿಂದ ಬಿಟ್ಟು ಹೋಗೋಣ. ನಾವು ಮುಂದೆ 1 ತಿಂಗಳು ಬಿಟ್ಟು ಬಂದಕ್ಕೆ ನಾವು ಭೇಟಿ ಮಾಡಿಸ್ತೀನಿ ಅದ. ತಿಂಗಳು ಬಿಟ್ಟು ಭೇಟಿ ಮಾಡಿಸ್ತೀನಿ ನಾನು. ಯಾಕೆ ಹೋದ್ರೆ ಇದು ಯಪ್ಪ ಒಂದು ಜಪ್ಪಳೆ ಬಿಟ್ಟು ಸಾಕಾಗ್ಯದ, ನನಗೇನು ಬೇಕಾಗ್ಯದ, ನನಗೆ ಅವ್ರು ಕಟ್ಟಾಗಿ ಸಾಕ್ತಾರ, ಮಕ್ಕಳು ಕುಡಿಲಕ್ಕಂತಾರ ಅಂತ ಹೇಳಿಕೆ ಯಾಕೆ ಅಂತವ್ರು ನಿಮಗೆ ಹೆಚ್ಚಿಲ್ಲ ಅಂತಂದ. ಎಷ್ಟು ಸಂತೋಷದಿಂದ ಹೇಳ್ತಾನೆ ಅಂತ ಹೇಳಿಕೆ ನಾನು ಬಿಟ್ಟು ಹೋದೆ. 10,000 ರೂಪಾಯಿ ತುಂಬಿ ಮತ್ತೆ 2,000 ಮತ್ತೆ ಕೊಟ್ಟೆ. ಯಾಕೆ ಕೊಡಿಲ್ಲ, ನನ್ನ ಮಗ ಚಲೋ ಸಾಕು ರೊಕ್ಕ ತೊಗೊಂಡು ಏನು ಮಾಡಿ ಅಂತೇಳಿ ಅವ್ನ ಮಗನಿಗೆ ಬಿಟ್ಟು ಹೋದ್ರಿ. ಮಗನಿಗೆ ಬಿಟ್ಟು ಹೋಗಿ ಮುಂದೆ ಇನ್ನು ಅಮಾವಾಸ್ಯೆ ದಿನ ಬಂದ್ರಿ. ಅಮಾವಾಸ್ಯೆ ದಿನ ಬರೋಣ. ಅಮಾವಾಸ್ಯೆ ದಿನ ಕಳುವಾಗಿ ಬಿಡಂಗಿಲ್ಲ ಇವತ್ತಂದ. ಅಮಾವಾಸ್ಯೆ ದಿನ ಬಿಡೋಣ. ಹ್ಯಾಂಗೆ ಮಾಡಿ ಅಮಾವಾಸ್ಯೆ ಬಿಡುವತ್ತಾನ ಬಿಡೋಲ್ಲತ್ತಾನ ಬಿಡು ಅಂದೆ. ಚಿಕಿತ್ಸೆಯ ಹೆಸರಲ್ಲಿ ರಿಹ್ಯಾಬ್ನಲ್ಲಿ ಹುಚ್ಚಪ್ಪನಿಗೆ ಟಾರ್ಚರ್. ನಡೆಯೋಕು ಆಗದಂತೆ ಸಿಬ್ಬಂದಿಯಿಂದ ವ್ಯಕ್ತಿಗೆ ಥಳಿತ. ನನ್ನ ಮಗ ಹೇಗಾದ್ರೂ ಮಾಡಿ ಕುಡಿತದ ಚಟದಿಂದ ಹೊರಬರಲಿ ಅಂತ ಶಿವಮ್ಮ ಡೋನೂರು ಆತನನ್ನ ರಿಹ್ಯಾಬ್ಗೆ ಸೇರಿಸಿದ್ರು.
ಅಲ್ಲದೆ ಮೊದಲಿಗೆ 12,000 ರೂಪಾಯಿ ಆಸ್ಪತ್ರೆಗೆ ಕಟ್ಟಿದ್ರು. ಆತನನ್ನ ಆಸ್ಪತ್ರೆಗೆ ಸೇರಿಸಿದ ಸುಮಾರು 2 ತಿಂಗಳ ಬಳಿಕ ಆತನನ್ನ ಮನೆಗೆ ಕರೆತರಲು ಆತನ ತಾಯಿ ಹೋಗಿದ್ರು. ಈ ವೇಳೆ ಹೆಚ್ಚುವರಿಯಾಗಿ 9,000 ರೂಪಾಯಿ ಹಣ ಕಟ್ಟಲು ಆಸ್ಪತ್ರೆಯ ಮಾಲೀಕ ಹೇಳಿದ್ದ. ಸರಿ ಅಂತ ಶಿವಮ್ಮ ಆ ಹಣವನ್ನ ಕಟ್ಟಿದ್ರು. ಆದರೆ ಇಷ್ಟೊತ್ತಿಗಾಗಲೇ ಚಿಕಿತ್ಸೆ ಹೆಸರಲ್ಲಿ ಹುಚ್ಚಪ್ಪನಿಗೆ ಆಸ್ಪತ್ರೆಯ ಸಿಬ್ಬಂದಿ ಟಾರ್ಚರ್ ಕೊಟ್ಟಿದ್ರು. ನಡೆಯೋಕು ಆಗದಂತೆ ಹುಚ್ಚಪ್ಪ ಡೋನೂರಿಗೆ ಸಿಬ್ಬಂದಿ ಥಳಿಸಿದ್ರು ಅಂತ ಆತನ ತಾಯಿ ಶಿವಮ್ಮ ಡೋನೂರ್ ಅಲವತ್ತುಕೊಂಡಿದ್ದಾರೆ. ಪಾಮರ್ ಬನ್ನ ಮತ್ತು ನಮ್ಮ ಮಗನಿಗೆ ನಾವು ಬಿಡ್ಸ್ಕೊಂಡು ಹೋಗ್ತೀವಿ ಅಲ್ಲಿ ಮಗನಿಗೆ ಬಿಡ್ಸ್ಕೊಂಡು ಹೋಗ್ತೀವಿ ಅದನ್ನು ಏನಂದ ಮತ್ತು ಬಿಲ್ ಆಗ್ಯದ ಅಂದ. ಏಟಾಗ್ಯದ್ರಿಯಪ್ಪ ಅಂದೆ. ಏಟಾಗ್ಯದ್ರಿಯಪ್ಪ ಅನ್ನೋಣ ಲೆಕ್ಕ ಮಾಡಿದ್ರು 9,600 ರೂಪಾಯಿ ಚಿಲ್ಲರಾಗ್ಯದ ಅಂದ. ನಾನು ಅಟ್ಯಾಂಗತ್ತು ನೋಡ್ತೀವಿ ಅಂತ ನಾ ಅಂದೆ. ಇಲ್ಲ ಬಾಯಿ 600 ಬಿಡ್ತೀವಿ 9,000 ಕಟ್ಟಬೇಕಂದ. ಯಾಕೆ ಬಂದು ಕಟ್ತೀವಿ 9,000 ಕಟ್ತೀನಿ ಅಂತ ಹೇಳಿ ನನ್ನ ಮಗ ಚಂದ ಸಾಕತ್ತು 9,000 ಕಟ್ಟಿದೆವು 9,000 ಕಟ್ಟಿದೆವು. ಮತ್ತು ಅವ್ನಿಗೆ ಸಹಿ ಮಾಡ್ಬಾ ಅಂದ. ಅವನಿಗೆ 3 ಅಂತಸ್ತು ಮೇಲಿಂದು ಅಂತ ನಡಿಲಾಕ ಬರಲ್ಲ ಅವ್ನಿಗೆ ಇಳಿಸ್ಕೊಂಬಂದ. ನಾವು ಬರ್ತೀವಿ ಅಂದ್ರೆ ಬೇಡ ನಾವು ತರ್ತೀವಿ ಅನ್ನೋ ನಾ ಇದ್ರ ತರ್ತಾರ ತಿಳಗ ನಾವು ನನ್ನ ಮಗ ಬೆರಿಕೆ ಅನ್ಸಿ ನಾ ಆ ಮೂಲಿಗೊಬ್ರು ಈ ಮೂಲಿಗೊಬ್ರು ನಾವು ಅನ್ಸ್ಲಕತ್ತೀವಿ. ಮಗ ಬರೋಟಿಗೆ ನಮ್ಮ ಕೂನನ್ನು ಹಿಡಿದಿಲ್ಲ. ಕೂನ ಹಿಡಕ ನಾವು ಹೊಯ್ಕೊಳ್ಳೋ ಮಾಡ್ಲಕತ್ತವ. ನನ್ನ ಮಗ ಹಿಂಗೆ ಅನ್ನಲ್ಲ ಅಂತೇಳಿ ಹೊಯ್ಕೊಳ್ಳೋ ಮಾಡ್ಲಕತ್ತೊಳಗೆ ಅವ್ನು ಅಂಥವ್ನಿಗೆ ಸಹಿ ಮಾಡ್ಬಾತಾನ ಅಂಥ ಪೇಷಂಟ್ಗೆ ಏನು ಅವ್ನು ಪೈಲ್ ತೊಗೊಂಬರಕ್ಕೆ ನನ್ನ ಮಗ ಅದೇನು ಸಹಿ ಮಾಡ್ತಾನೆ ಅಂದೆ. ನಾನು ಸಣ್ಣ ಮಗ ಸಹಿ ಮಾಡಿ ಹಾಗೆ ರಿಕ್ಷಾ ಥರನ ಪಾರ್ವತಿ ಹಾಸ್ಪಿಟಲ್ಗೆ ಹೋಗೋಟಿಗೆ ನನ್ನ ಮಗನಿಗೆ ಅಂಥವ್ನಿಗೆ ಎತ್ಕೊಂಡು ಹೋದ. ನನ್ನ ಸಣ್ಣ ಮಗ ಎತ್ಕೊಂಡು ಹೋಗಿ ಸೋಮವಾರ ಒಯ್ದೀನಿ. ತಪ್ಪಿತಸ್ಥನ ವಿರುದ್ಧ ಕ್ರಮಕ್ಕೆ ದಲಿತ ಮುಖಂಡನ ಆಗ್ರಹ. ಸಿದ್ದು ಬಂಧನಕ್ಕೆ ಆಗ್ರಹಿಸಿ ಆಸ್ಪತ್ರೆ ಎದುರು ಪ್ರತಿಭಟನೆ. ಸಿದ್ದು ಮುರಡಿ ಮತ್ತು ಆಸ್ಪತ್ರೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದಲಿತ ಮುಖಂಡ ಅಶೋಕ ಸುಲ್ಫಿ ಆಗ್ರಹಿಸಿದ್ದಾರೆ. ಅಲ್ಲದೆ ಸಿದ್ದು ಮುರಡಿ ಆಸ್ಪತ್ರೆಯ ಸಿಬ್ಬಂದಿಯನ್ನ ಬಂಧಿಸಲು ವೈಷ್ಣವಿ ಆಸ್ಪತ್ರೆ ಎದುರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಅಲ್ಲದೆ ರೋಗಿಯ ಮುಖ ನೋಡೋಕೆ ದುಡ್ಡು ಪೀಕಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಎಷ್ಟೊತ್ತಿಗಾಗಲೇ ಹುಚ್ಚಪ್ಪ ಡೋನೂರಿಗೆ ಚಿಕಿತ್ಸೆಯ ಹೆಸರಲ್ಲಿ ಮನಸೋ ಇಚ್ಛೆ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಸತ್ತವನ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಅಂತ ಅಶೋಕ್ ಸುಲ್ಫಿ ಆಗ್ರಹಿಸಿದ್ದಾರೆ. ಇಲ್ರಿ ನೀವು ನಾವು ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅಂದಾಗಿಲ್ಲ ನಮ್ಮ ಪೇಷಂಟ್ ಏನಾದ ನಮ್ಗೆ ಕೊಟ್ಬಿಡ್ರಿ ನಾವು ತೊಗೊಂಡು ಹೋಗ್ತೀವಿ ಅಂದಾಗ ನಿಮ್ದು ಏನು ದುಡ್ಡಿದೆ ಇನ್ನೂ ಬಾಕಿ ದುಡ್ಡು ಆ ದುಡ್ಡು ಪೇ ಮಾಡಿರಿ. ಅದಾದ ನಂತರ ನಿಮಗೆ ನಾವು ಪೇಷಂಟ್ ನೋಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂತಕ್ಕಂಥದ್ದು ಸಿದ್ದು ಪೊಲೀಸ ಮತ್ತು ಅವರ ವೈಫ್ ಇರ್ತಕ್ಕಂಥ ಡಾಕ್ಟರ್ ಏನು ಹೆಸರು ನನಗೆ ಗೊತ್ತಿಲ್ಲ ಶ್ರೀಮತಿ ಅವರು ಇಬ್ಬರು ಭರವಸೆ ಕೊಟ್ಟಾಗ ಇವರು ಏನು 9,000 ಚಿಲ್ಲರೆ ಬಾಕಿ ದುಡ್ಡನ್ನು ಪಾವತಿ ಮಾಡ್ತಾರೆ. ಆ ಪಾವತಿ ಮಾಡಿದಂಥ ಸಂದರ್ಭದಲ್ಲಿ ಪೇಷಂಟ್ ತೋರಿಸಿದಾಗ ಆ ಪೇಷಂಟ್ ಕಂಡೀಷನ್ ತುಂಬ ಸೀರಿಯಸ್ ಇರ್ತದೆ. ಅವನಿಗೆ ನೋಡುವಂಥ ಸ್ಥಿತಿ ಇರಲ್ಲ. ಯಾಕೆ ಈ ರೀತಿ ಆಗ್ಯದ ಅಂದಾಗ ಇಲ್ಲರಿ ಅವ್ನಿಗೆ ಏನೂ ಆಗಿಲ್ಲ, ಸ್ವಲ್ಪ ಆರಾಮ ತಪ್ಪದ, ನೀವು ಬೇರೆ ಹಾಸ್ಪಿಟ್ಲ್ದಾಗ ಹೋಗಿ ತೋರಿಸ್ರಿ ಅಂತ ಹೇಳಿದಾಗ ಆ ಪೇಷಂಟಿಗೆ ನೋಡಿದ ಮೈ ತುಂಬ ಹೊಡೆದಿರ್ತಕ್ಕಂಥ ಗಾಯಗಳು ಸಿಕ್ಕಾಪಟ್ಟಿ ಇರ್ತಾವೆ. ಆ ಗಾಯಗಳು ನೋಡಿದಾಗ ಕುಟುಂಬದವರು ಆಕ್ರಂದನೆ ಹೆಚ್ಚಾಗ್ತದೆ. ನೀವೇ ಹೊಡೆದಿರ್ತಕ್ಕಂಥ ಆಪಾದನೆಗಳು ಮಾಡ್ತಾರೆ, ಇಲ್ಲ ನಾವು ಹೊಡೆದಿಲ್ಲ ಅಂತಕ್ಕಂಥ ವಾದ ಅವ ಮಾಡ್ತಾನೆ. ತದನಂತರ ಇದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇವತ್ತು ನಮ್ಮ ಸಿಂದಗಿ ನಗರದಲ್ಲಿರ್ತಕ್ಕಂಥ ಪಾರ್ವತಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಮೊನ್ನೆ ದಿವಸ 2 ದಿವಸ ಅಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಸ್ಪಂದಿಸದೆ ಇವತ್ತು ಡಾಕ್ಟರಿಗೆ ಸ್ಪಂದಿಸದೆ ಇವತ್ತು ದಿನಾಂಕ ತೀರ್ಕೊಂಡಿರ್ತಾನೆ. ಆ ತೀರ್ಕೊಂಡಂಥ ಸಂದರ್ಭದಲ್ಲಿ ಕುಟುಂಬದವರ ಆಕ್ರಂದನ ಹೆಚ್ಚಾಗಿದೆ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಪ್ಪ ಅಂತಂದರೆ ಆ ಸಿದ್ದು ಪೊಲೀಸ್ ಅಂತಕ್ಕಂಥ ವ್ಯಕ್ತಿ ಅರೆಸ್ಟ್ ಆಗಬೇಕು ಮತ್ತು ಆ ಯಾರು ಡಾಕ್ಟರ್ ಇದಾರ ವೈಫು ಅವರು ಸಹಿತ ಅರೆಸ್ಟ್ ಆಗಬೇಕು ಮತ್ತು ಮುಂದೆ ಈ ದವಾಖಾನೆಯಲ್ಲಿ ಇರ್ತಕ್ಕಂಥ ಪೇಷಂಟ್ಗಳು ಎಷ್ಟಿವೆ ಅವರೆಲ್ಲ ಬಿಡುಗಡೆಗೊಳಿಸಿ ಇವತ್ತು ದಲಿತ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗ್ಯದ. ಆ ಅನ್ಯಾಯ ಆದಂಥ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಮತ್ತು ಸರ್ಕಾರ ಕೂಡಲೇ ಅವರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ ಆಗ್ರಹ ಆಗಿದೆ. ವೈದ್ಯಾಧಿಕಾರಿಗಳ ವಿರುದ್ಧ ಸಂಬಂಧಿಕರ ಆಕ್ರೋಶ. ರಿಹಾಬ್ ಹೆಸರಲ್ಲಿ ಆಸ್ಪತ್ರೆ ಕೊಡ್ತಿದೆಯಾ ಟಾರ್ಚರ್. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ವೈಷ್ಣವಿ ಆಸ್ಪತ್ರೆ ಇದೆ. ಆ ಆಸ್ಪತ್ರೆ ರಿಹ್ಯಾಬ್ ಹೆಸರಲ್ಲಿ ಇಲ್ಲಿನ ರೋಗಿಗಳಿಗೆ ಚಿತ್ರಹಿಂಸೆ ಕೊಡ್ತಿದೆ ಅಂತ ಹುಚ್ಚಪ್ಪ ಡೋನೂರ್ ಸಂಬಂಧಿ ಚಂದ್ರಶೇಖರ್ ದೊಡ್ಮನಿ ಆರೋಪಿಸಿದ್ದಾರೆ. ನಶೆ ಮುಕ್ತ ಮಾಡ್ತೀವಿ ಅಂತ ಆಸ್ಪತ್ರೆ ಇಲ್ಲಿನ ರೋಗಿಗಳಿಗೆ ಟಾರ್ಚರ್ ಕೊಡ್ತಿವೆ. ರಿಹ್ಯಾಬ್ ಸೆಂಟರ್ಗಳು ಯಾವ ಇಲಾಖೆಯಡಿ ಬರುತ್ತವೆ? ಜಿಲ್ಲಾ ವೈದ್ಯಾಧಿಕಾರಿಗಳು, ತಾಲೂಕು ವೈದ್ಯಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ರಿಹ್ಯಾಬ್ ಹೆಸರಲ್ಲಿ ಹೀಗೆ ಕಿರುಕುಳ ಕೊಡ್ತಿದ್ರು, ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಚಂದ್ರಶೇಖರ್ ದೊಡ್ಮನಿ ಪ್ರಶ್ನಿಸಿದ್ದಾರೆ. ಅಲ್ಲದೆ ತಮ್ಮ ಮಗನಿಗೂ ಇದೇ ರೀತಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ದುಂಡಮ್ಮ ಅನ್ನೋರು ತಮ್ಮ ನೋವು ತೋಡಿಕೊಂಡಿದ್ದಾರೆ.
ದಿನನಿತ್ಯ ಇವ್ರು ಏನು ಮಾಡ್ತಾರತ್ತಂದ್ರೆ ಇದು ಕಟ್ತಾರತ್ರಿ ಸರ್, ಮಂಚ ಕಟ್ಟಿ ನಾವೇನಪ್ಪ ಹೊರಗೆ ಈಗ ಬಂದವ್ರು ಕೇಳಿದ್ರಿ ಸರ್. ಈ ಘಟನೆ ಏನು ನಡೆದ ಮೇಲೆ ಒಂದು 4 ರಿಂದ 5 ಜನ ಈ ಸದ ಇಲ್ಲಿ ಇರೋ ಜನದೊಳದಾಗೆ ಅದ ರೀ. ಈ ಹೊಡೆಸ್ಕೊಂಡು ಬಂದವ್ರ ಸುತ್ತಾಕಿ ಒಂದು 4-5 ಜನ ಹೇಳೋದೇನಂದ್ರೆ ಕುಡಿತಾರತ್ರಿ, ಅವ್ರ ಮುಂದೆ ಕೂತು ಮೊದಲು ತಲೆ ಬೋಳಿಸ್ತಾರತ್ರಿ. ತಲೆ ಬೋಳಿಸಿ ಆಮೇಲೆ ಏನಪ್ಪ ಅಂದ್ರೆ ಅವ್ರ ಮುಂದೆ ಕೂತು ಕುಡಿತಾರತ್ರಿ. ಕುಡ್ದಕ್ಕೆ ಇಲ್ಲಿಂದ ಮಂಚಕ್ಕೆ ಕಟ್ಟಿ ಹೊಡಿತಾರತ್ರಿ ಇವರು. ಏನು ಮನುಷ್ಯರು ಮಾಡ್ಯಾರ ಈ ಬೋಸುಡಿ ಮಕ್ಳು ಏನು ತಿಳಿದಾರ ಇವರು? ಏನು ಪ್ರಾಣಿಗಳು ಮಾಡ್ಯಾರ ಇವರು? ಒಬ್ಬ ಮನುಷ್ಯ ಅನ್ಯಾಯವಾಗಿ ಒಬ್ಬನ ಜೀವ ಹೊಡೆದ್ರಿ. ಇದು ಯಾವ ಇಲಾಖೆಯೇ ಬರ್ತದ? ಅದನ್ನು ಸ್ವಲ್ಪ ಏನಪ್ಪ ಅಂದ್ರೆ ನೀವು ಮೀಡಿಯಾ ಮುಖಾಂತರ ಕೇಳ್ಬೇಕ್ರಿ ದಯಮಾಡಿ. ಇದು ಯಾವ ಇಲಾಖೆ ಬರ್ತದ? ಯಾರು TH ಅವ್ರು ಕೊಟ್ರ, DH ಅವ್ರು ಕೊಟ್ರ, ಅಥವಾ ಯಾವ್ದಾರು ಒಂದು ಮಿನಿಸ್ಟ್ರಿ ಕೊಟ್ಟನ? ಈ ಇಲಾಖೆ ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಏನಪ್ಪ ಅಂತಂದ್ರೆ ಒಂದು ಮಾಡ್ಲಕತ್ತಾರ ಅವ್ರು ಒಂದು ಇಲಾಖೆದಾಗ ವರ್ಕ್ ಮಾಡ್ತಕ್ಕಂಥವ್ರು, ಒಂದು ಪೊಲೀಸ್ ಏನೋ ಒಡನಾಡಿಗಳಂತ ಹೇಳಿ ಇದು ಏನಪ್ಪ ಅಂತಂದ್ರೆ ಅವ್ರು ಕುಡಿತಾರ, ಒಂದು ನಶೆಯಿಂದ ಮುಕ್ತ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಹಾಕಿದ್ರು ಸರ್. ಹಿಂಗೆ ಜೀವ ಹೊಡಿತಾರತ್ತಂದ್ರೆ ಯಾರು ತಂದು ಹಾಕ್ತಾರೆ ಸರ್? ಇಲ್ಲಿ ಹೋಗೋರು ಎಲ್ಲರೂ ಪ್ರತಿಯೊಬ್ಬರು ಕೈ ಮುಗಿದು ಹೋಗ್ತಾರೆ. ಕಾಲು ನಡ್ಲಿಕ್ಕೆ ಬರ್ಲಕತ್ತಿಲ್ಲ. 1 ಲಕ್ಷ ಹಾಕಿ ನನ್ನ ಮಗನಿಗೆ ಅಟ್ಟು ಹೊಡಿ 1,000 ರೂಪಾಯಿ ಕಡಿಮೆ ಇದ್ದಾಗ ನಾವು ತಿರುಗಾಡಿ ಹತ್ತ 1,000 ಕಡಿಮೆ ಇದ್ದಾಗ ನನ್ನ ಮಗನಿಗೆ ಹೊರಗೆ ಬಿಟ್ಟಿಲ್ಲ ಅವರು. ಬಾಂಕ ಮಾಡ್ತಾನೆ, ನಾನು ಆಗಿನ ಕೆಲಸ ಪೂಸಟ್ಟೆ ಮಾಡಿಸ್ಕೊಂಡ್ರೆ ನನ್ನ ಮಗನಿಗೆ ಮತ್ತೆ ಅಟ್ಟು ರೊಕ್ಕ ತೊಗೊಂಡ್ರೆ ಅವರು. 5 ಸಾರಿ ಹಾಕಿನ್ರಿ, 5 ಸಾರಿ ಹಾಕಿದ್ರೆ ಇವು ಕಾಲಿ ಊರ್ಲಕ್ಕೆ ಬರ್ಲಾಕತ್ತಿಲ್ರಿ. ಆ ನಮ್ಮನ್ನು ಹೊಡೆದಾನ. 1 ರೂಪಾಯಿ ಕಡಿಮೆ ಇದ್ದು ನನ್ನ ಮಗನಿಗೆ ಹೊರಗೆ ಬಿಟ್ಟಿಲ್ಲ ಅವರು. ರೀ ಹೋಗ್ಯಾನ್ರಿ ಕೆಲ್ಸಕ್ಕೆ, ನಿಮ್ಮ ದವಾಖಾನೆ ತೋರ್ಸ್ಕೊಂಬಂದಿರಿ ಮತ್ತೆ ಹೋಗ್ಯಾನ್ರಿ. ಕಾಲು ನಡ್ಲಿಕ್ಕೆ ಬರ್ಲಾಕತ್ತಿಲ್ರಿ. ಈಗ ಬಿಡ್ಸ್ಕೊಂಬಂದು ಮತ್ತೆ ಒಂದು 2-3 ತಿಂಗಳು ಆಯ್ತದೆ. ಸಾಯಿ ಹೊಡಿತಾಗ ನನಗೆ ಹೇಳಿಕೆ ನಾವು ಬಿಟ್ಟೇವಿ. ಈಗ ಬಿಡ್ಸ್ಕೊಂಬಂದು ಕಿಸಿಂದ ಆ ಕಡೆ ತೋರಿಸಿ ಒಂದು ಗೌಂಟಿ ಔಷಧಿ ಕೊಡಿಸ್ಕೆ ತಿರ್ಗಡ್ಸಕ್ಕೆ ಸಣ್ಣ ಕೆಲ್ಸಕ್ಕೆ ಹೋಗ್ಲಾಕತ್ತೇನ್ರಿ. ನಮ್ಗೆ ಮತ್ತೆ ಮನೆ ದುಡಿಯೋದಿಲ್ರಿ, ಅವನೇ ದುಡಿಯೋದನ್ರಿ. ಅವ ದುಡಿತಾನ ನಮ್ಮ ಸಂಸಾರ ನಡೆಯಂಗಿಲ್ಲ ನಮ್ಗೆ. ಅವನೇ ದುಡಿಯೋದನ. ಹಿಂಗೆ ಮಾಡಿ ಇಟ್ಟರೆ ಬರೀ ಕೊಟ್ಟಿನ ತಿಳ್ತಾಗ ಸರ್ ಏನು ಔಷಧಿನಿಲ್ಲ, ಗುಳಿಗೇನಿಲ್ಲ. 1 ಲಕ್ಷ ಮ್ಯಾಲೆ ಹಾಕಿನ್ರಿ ನಾವು ರೊಕ್ಕ. ಇಲ್ಲೇ ರೀ ಸಸ್ತಿ. ಒಂದು ತಿಂಗಳಿಗೆ 12,000 13,000 ತಗೊಳ್ಳೋದು. ಅವೇನು ಚೀಟಿ ನಮ್ಮ ಆಧಾರ್ ಕಾರ್ಡ ನಮ್ಮ ಸಹಿ ಸತ್ತು ನೀವು ಏನು ಕೇಳಬಾರ್ದು. ಜಾಬದಾಗ ಅಲ್ಲ, 3 ಮಂದಿ ಸಹಿ ಎಲ್ಲ ಫೋಟೋ ಗೀಟು ಎಲ್ಲ ತಗೊಂಡೆ ಅವರು ಮಾಡ್ಕೊಂಡಾರಿ ಮೊದಲು. ಇಂತಹ ಚಟಕ್ಕೆ ಬಿದ್ದಿರೋರನ್ನ ಅದರಿಂದ ಹೊರಗೆ ತರಬೇಕು ಅನ್ನೋ ಉದ್ದೇಶದಿಂದ ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ದಾರೆ. ಆದರೆ ರಿಹ್ಯಾಬ್ ಸೆಂಟರ್ನವರು ಚಟ ಬಿಡಿಸೋ ನೆಪದಲ್ಲಿ ಚಿತ್ರಹಿಂಸೆ ನೀಡಿ ಒಬ್ಬ ವ್ಯಕ್ತಿಯ ಜೀವವನ್ನೇ ತೆಗೆದುಬಿಟ್ಟಿದ್ದಾರೆ. ಮಗನನ್ನ ಕಳೆದುಕೊಂಡ ತಾಯಿ ಈಗ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.